ಸ್ಪೆಷಲ್ ಟೀಮನ್ನು ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ. ಅದೇ ವ್ಯಕ್ತಿ ಗೊತ್ತಾಗಿಲ್ವಲ್ಲಪ್ಪ, ಇನ್ನು ಅವ್ನು ಮತ್ತೆ ಅರೆಸ್ಟ್ ಆದ್ಮೇಲೆ ತಾನೇ ಗೊತ್ತಾಗೋದು ಯಾರು ಏನು ಅನ್ನೋದು. ಮೀಟಿಂಗ್ ಕರೆದಿದ್ದೀನಿ. ಬಿಜೆಪಿ ಆರೋಪ ಮಾಡ್ತಾರೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಒಂದಾದ್ಮೇಲೆ ನಡೀತಿದೆ. ಈಗ ಅವ್ರ ಕಾಲದಲ್ಲಿ ಆಗಿತ್ತಲ್ಲ, ಏನಾಗಿ ಅವ್ರ ಕಾಲದಲ್ಲಿ ಸೆಕ್ಯೂರಿಟಿ ಫೇಲ್ ಆಗಿತ್ತ? ಹಾಗಾದರೆ IB, ರಾ, ಆಮೇಲೆ INA ಎಲ್ಲ ಇರೋದು ಇಲ್ಲೇ ಇರೋದಲ್ವ? ಅವ್ರ ಫೇಲ್ಯೂರ್ ಇರ್ಬೇಕಲ್ಲ, ಅವ್ರ ಫೇಲ್ಯೂರ್ ಇರ್ಬೇಕಲ್ವೇನ್ರಿ? ಅವೆಲ್ಲ ಯಾರ ಕೈನಲ್ಲಿರೋದು? IB ಯಾರ ಕೈನಲ್ಲಿರೋದು? ಮತ್ತೆ ಅವ್ರ ಫೇಲ್ಯೂರ್ ಅಲ್ವಾ? ನಾಟ್ ಎ ಫೇಲ್ಯೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಏನು ಕಾರಣ, ಏನು, ಇವೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್. ಪ್ರಮುಖವಾಗಿ ಬಿಜೆಪಿ ಅವರು ಹೇಳೋದು ಆ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಆ ಆಂಗಲ್ನಲ್ಲೂ ಕೂಡ ಮ್ಯಾಂಗ್ಳೂರ್ ಬ್ಲಾಸ್ಟು ಇದಕ್ಕೂ ಏನಾದರೂ ಸಂಬಂಧ ಇದೆಯಾ, ಆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಏನು ಇನ್ನೂ ಗೊತ್ತಾಗಬೇಕಲ್ಲ. ಈಗ ಆರ್ಗನೈಸ್ಡ್ ಆಗಿ ತುಂಬಾ ಪ್ರೊಫೆಷನಲ್ ಆಗಿ ಮಾಡಿರೋಂತ ಕಂಡು ಬರ್ತಾ ಇದೆ. ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, IED ಯೂಸ್ ಮಾಡಿದ್ರು, ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಅಥವಾ ಇನ್ನೇದು ಬ್ಲಾಸ್ಟ್ ಆಗಿರ್ಬೋದು, ಈ ಬ್ಲಾಸ್ಟ್ ಆಗಿರ್ಬೋದು, ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ, ಇದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಸಂಬಂಧ ಇದೆ ಅಂತ ಸರ್.